ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾನು ನಿಮಗೆ ಇವತ್ತು ಮತ್ತೊಂದು ಹೊಸ ರೆಸಿಪಿಯನ್ನು ತೋರಿಸ್ತಿದ್ದೀನಿ. ಇಷ್ಟು ದಿನ ನಾವು ನಾರ್ತ್ ಇಂಡಿಯನ್ ಕೆಲವೊಂದು ರೆಸಿಪೀಸ್ನ ತಿಳ್ಕೊಂಡ್ವಿ. ಈಗ ನಮ್ಮ ಸೌತ್ ಇಂಡಿಯನ್ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದೇನು ಅಂತ ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ನಾನು ತಡ ಮಾಡೋದಿಲ್ಲ, ಈ ಕೂಡಲೇ ಹೇಳ್ತಿದ್ದೀನಿ. ಅದು ಏನಂತಂದರೆ ಎಣ್ಣೆ ಬದನೆಕಾಯಿ. ನಾವೆಲ್ಲರೂ ಎಣ್ಗಾಯಿ ಅಂತ ಕರಿತೀವಿ. ಇದು ಎಸ್ಪೆಷಲಿ ನಾವೆಲ್ಲರೂ ನಮ್ಮ ಮದುವೆ ಸಮಾರಂಭಗಳಲ್ಲಿ ಒಪ್ಪಿಸ್ತೀವಿ ಗಣೇಶ್ ರಾವ್ ಅವರಿಗೆ. ಗಣೇಶ್ ರಾವ್ ಅವರ ರೆಸಿಪಿ ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ. ಇದು ಎಸ್ಪೆಷಲಿ ಅವ್ರ ಹತ್ರನೇ ತಿಳ್ಕೊಂಡು ಮಾಡಿರ್ತಕ್ಕಂಥ ರೆಸಿಪಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು. ಮೊದಲಿಗೆ ಒಂದು ಚಿಕ್ಕ ಕಾಫಿ ಗ್ಲಾಸ್ ತೊಗೊಳ್ಳಿ, ಅದರಲ್ಲಿ 2 ಗ್ಲಾಸ್ ತುಂಬ ಧನಿಯಾ ಹಾಕ್ಕೊಳ್ಳಿ, ಅಂದರೆ 100 ಗ್ರಾಮ್ಸ್ ಬರುತ್ತೆ. ನಂತರ ಮೆಂತ್ಯ ಒಂದು 10ರಿಂದ 15 ಕಾಳುಗಳಷ್ಟು ಹಾಕ್ಕೊಳ್ಳಿ. ಎಲ್ಲವನ್ನ ನಾವು ಸೆಪ್ರೇಟ್ ಆದರೂ ರೋಸ್ಟ್ ಮಾಡ್ಕೋಬೋದು, ಒಟ್ಟಿಗೆ ಆದರೂ ಮಾಡ್ಕೋಬೋದು. ಆನಂತರ ಕಡಲೆಬೇಳೆ ಅರ್ಧ ಕಾಫಿ ಗ್ಲಾಸ್ ತೊಗೊಳ್ಳಿ, ಅದು ಕೂಡ ಕೆಂಪಗೆ ಹುರ್ಕೊಳ್ಳಿ. ಹಾಗೆ ಅರ್ಧ ಕಾಫಿ ಗ್ಲಾಸ್ನಷ್ಟು ಉದ್ದಿನಬೇಳೆ, 4 ಚಕ್ಕೆ, 4 ಲವಂಗ, 3 ಏಲಕ್ಕಿ, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಇವೆಲ್ಲವನ್ನು ಅಷ್ಟೇ ರೋಸ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಗಸಗಸೆಯನ್ನು ಆ್ಯಡ್ ಮಾಡಬೇಕು. ಗಸಗಸೆ ತುಂಬ ಆ್ಯಡ್ ಮಾಡೋಷ್ಟಿಲ್ಲ, ಯಾಕೆಂದರೆ ಅದು ತುಂಬ ಸ್ವೀಟ್ನೆಸ್ ಬರುತ್ತೆ ಅಂತ. ಜಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು, ಅಂದರೆ 10 ಗ್ರಾಮ್ಸ್ ಆಗೋಷ್ಟು ಗಸಗಸೆ, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಗೋಡಂಬಿ ಯಾಕೆ ಮಾಡ್ಕೋಬೇಕಂದ್ರೆ ಥಿಕ್ನೆಸ್ ಬರೋದಕ್ಕೆ ಒಂದು 15ರಿಂದ 20 ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಣಗಿದ ಮೆಣಸಿನ್ಕಾಯಿ, ಅಂದರೆ ಮೆಣಸಿನ್ಕಾಯಿ ನೀವು ಬಿಡಿಸ್ಕೊಳ್ಳಿ. ನಾನು ಇದು ರೋಸ್ಟ್ ಆದಮೇಲೆ ಬಿಡಿಸ್ಕೊತೀನಿ. ಒಂದು 8ರಿಂದ 10 ಒಣಮೆಣಸಿನ್ಕಾಯಿ. ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಜಸ್ಟ್ ಕಲರ್ಗೋಸ್ಕರ ಒಂದು ಇಡಿ, ಅಂದರೆ ಅದು ಒಂದು 10-15 ಬರುತ್ತೆ, 10-15 ಬ್ಯಾಡಿಗೆ ಮೆಣಸಿನ್ಕಾಯಿ. ಇದೆಲ್ಲವನ್ನು ಕೆಂಪಗೆ ರೋಸ್ಟ್ ಮಾಡಿಕೊಂಡು ಇದೇ ಪೌಡ್ರಿ, ಇದಕ್ಕೇನೆ ಅರಿಶಿನ ಸ್ವಲ್ಪ, ಹಾಗೆ ಇಂಗು ಸ್ವಲ್ಪ, ಏಕೆಂದರೆ ನಮ್ಮ ಡಿಶಸ್ಗೆ ಇಂಗು ಇದ್ರೇ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕಡಲೆ ಬೀಜವನ್ನು ಹುರಿದು ಸೆಪ್ರೇಟ್ ಇಟ್ಕೋಬೇಕು. ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಹಾಗೆ ಈಗ ಈರುಳ್ಳಿ 1, ಹಾಗೆ ಟೊಮೆಟೊ ಒಂದು 3 ಬೇಕಾಗುತ್ತೆ ಚಿಕ್ಕದಾದರೆ. ಹಾಗೆ ಬೆಳ್ಳುಳ್ಳಿ ಒಂದು ಚಿಕ್ಕ ಗಡ್ಡೆ ಹಾಕ್ಕೊಳ್ಳಿ, ಶುಂಠಿ ಒಂದು 2 ಇಂಚು ಸಾಕು. ಇವೆಲ್ಲವನ್ನು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ರುಚಿಗೆ, ಕೊತ್ತಂಬರಿ ಸ್ವಲ್ಪ, ಇವೆಲ್ಲವನ್ನು ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ. ಆನಂತರ ಒಣಗಿದ ಕೊಬ್ಬರಿ 1 ಬಟ್ಲು, ಹಾಗೆ ಹಸಿ ಕೊಬ್ಬರಿನೂ ಅಷ್ಟೇ ಒಂದು ದೊಡ್ಡ ಬಟ್ಲು, ಎರಡೂ ಸೆಪ್ರೇಟ್ ಇಟ್ಕೊಂಡಿರಿ. ಅದನ್ನು ಅಷ್ಟೇ ಮತ್ತು ಈ ಫ್ರೈ ಮಾಡಿರ್ತೀವಲ್ವ ಇದ್ರ ಜೊತೆಲಿ ಹಾಕಿ ಜಸ್ಟ್ ಹಂಗೆ ತಿರುಗಿಸ್ಬಿಟ್ಟು ಅದನ್ನು ಪಕ್ಕಕ್ಕೆ ತೆಗೆದುಬಿಡಿ. ಆನಂತರ ನಾವು ಕಡಲೆಬೀಜ ಈಗಾಗಲೇ ಮಾಡಿಟ್ಕೊಂಡಿದ್ವಿ, ಇದನ್ನು ಪುಡಿಗಳನ್ನು ಈ ರೀತಿ ಹುರಿದಿಟ್ಕೊಂಡಿದ್ದೀವಿ. ಪುಡಿಯನ್ನು ಸಪ್ರೇಟ್ ಓಡಿಸ್ಕೊಂಬಿಡಿ ಮೊದಲು ಮಿಕ್ಸಿಗೆ. ಆನಂತರ ಈ ಹುರಿದಿಟ್ಟಿರೋದ್ರ ಜೊತೆಲಿ ಆ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಬೀಜನೂ ಅಷ್ಟೇ ಸಪ್ರೇಟಾಗಿ ತರಿ ಪೌಡರ್ ಮಾಡಿಕೊಂಡು ಒಂದು ಸಪ್ರೇಟ್ ತಟ್ಟೆಯಲ್ಲಿ ಇಟ್ಕೊಂಡಿರಿ. ಈಗ ಎಲ್ಲವನ್ನು ಈ ಥರ ಎತ್ಕೊಂಡು ರುಬ್ಕೊಂಡು ಈ ರೀತಿ ಮಿಶ್ರಣ ರೆಡಿ ಆಗುತ್ತೆ. ಹಸಿದು ಮತ್ತು ಒಣಗಿದ ಎಲ್ಲ ಐಟಮ್ಸನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಈ ಥರ ಒಂದು ಗ್ರೇವಿಯನ್ನು ರೆಡಿ ಮಾಡ್ಕೋತೀವಿ. ಈ ಗ್ರೇವಿಯನ್ನು ಒಂದು ಬಾಣಲೆಗೆ ತೆಗೆದಿಟ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಹಾಗೆ ಕಡಲೆ ಬೀಜದ ಪುಡಿಯನ್ನು ಮಾಡಿಟ್ಕೊಂಡಿದ್ದೇವಲ್ಲ ನಾವು, ಆ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು ಈ ಥರ ಮಾಡಿದ್ರೇ ಚೆನ್ನಾಗುತ್ತೆ. ಕಡಲೆ ಬೀಜ ಸಿಗ್ತಾ ಇರಬೇಕು, ಸ್ವಲ್ಪ ತರಿನೇ ಓಡಿಸ್ಕೊಳ್ಳಿ. ತುಂಬ ನುಣುಪಾಗ್ಬಿಟ್ರೆ ಅದು ಒಂಥರ ಅದರದ್ದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಈಗ ಒಟ್ಟಾರೆಯಾಗಿ ಗ್ರೇವಿ ಅನ್ನೋದು ರೆಡಿ ಆಗಿದೆ. ಈ ಗ್ರೇವಿಯನ್ನು ನಾವು ಒಂದು ಬಾಣಲೆಯಲ್ಲಿ ಇಟ್ಕೊಂಡಿರ್ತೀವಿ. ನಮಗೀಗ ಬೇಕಾಗಿರ್ತಕ್ಕಂಥದ್ದು ಬಿಳಿ ಬದನೆಕಾಯಿ. ಯಾಕೆ ಅಂತಂದರೆ ಇದರಲ್ಲಿ ಹುಳ ಇರೋದಿಲ್ಲ, ಇದನ್ನೇ ಚೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಸಣ್ಣದನ್ನು ಆರಿಸ್ಕೊಳ್ಳಿ. ಸಣ್ಣ ಬದನೆಕಾಯಿಗಳನ್ನ ತೊಗೊಂಡು ಈ ರೀತಿ 4 ಭಾಗ, ಅಂದರೆ ಜಸ್ಟ್ ಸ್ವಲ್ಪ ಕಟ್ ಮಾಡಬೇಕು, ಫುಲ್ ತೆಗಿಬಾರ್ದು, ಅದು ಅದರಲ್ಲೇ ಇರಬೇಕು. ಈ ರೀತಿ 4 ಭಾಗ ಮಾಡಿಕೊಂಡು ಈ ಗ್ರೇವಿ ತಯಾರಿಸಿದ್ದೀವಲ್ಲ ಇದನ್ನು ಸ್ಪೂನಲ್ಲಿ ತುಂಬಿಸ್ಕೊಳ್ಳಿ. ಅದಕ್ಕೆ 2 ಕಡೆನೂ, ಈ ಕಡೆ ಸ್ವಲ್ಪ ಓಪನ್ ಮಾಡಿ ತುಂಬಿಸಿ, ನಂತರ ಈ ಕಡೆ ಸ್ವಲ್ಪ ಓಪನ್ ಮಾಡಿ ಹಾಗೆ ತುಂಬಿಸಿಟ್ಕೊಳ್ಳಿ, ಸರಿ ಹೋಗುತ್ತೆ ಆಗ. ಈ ರೀತಿ ಎಲ್ಲವನ್ನು ಒಂದು ಟ್ರೇಯಲ್ಲಿ ನೀಟಾಗಿ ಜೋಡಿಸಿ ತುಂಬಿಸಿಟ್ಕೊಂಡ್ಬಿಟ್ಟು ಅದನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಅರ್ಧ ಕೆಲಸ ಮುಗ್ದಾಗೆ.
ಇದಾದ ನಂತರ ಇದೀಗ ನಮಗೆ ಬದನೆಕಾಯಿಗಳು ಸಿದ್ಧ ಆಗಿರುತ್ತೆ. ಈಗ ಒಗ್ಗರಣೆಗೆ ನಾವೇನು ಮಾಡಬೇಕಂತಂದರೆ ಆದಷ್ಟು ಅಗಲವಾದ ಪಾತ್ರೆಯನ್ನು ಆಯ್ಕೆ ಮಾಡ್ಕೋಬೇಕು. ಯಾಕಂತಂದರೆ ಒಗ್ಗರಣೆಗೆ ಈ ಬದನೆಕಾಯಿ ಎಣ್ಣೆಯಲ್ಲೇ ಫ್ರೈ ಆಗಿರೋದ್ರಿಂದ ಪಾತ್ರೆ ಸ್ವಲ್ಪ ಅಗಲವಾಗಿದ್ದರೆ ನಮಗೆ ತುಂಬ ಸುಲಭ ಆಗುತ್ತೆ. ನೋಡಿ, ನಾವು ನಮ್ಮನೇಲಿ ಜನ ಜಾಸ್ತಿ ಇದ್ದಾರೆ, ಹಾಲಿಡೇಸ್ಗೆ ಎಲ್ಲರೂ ಬಂದಿದ್ದಾರೆ ಅಂತ ಸ್ವಲ್ಪ ಜಾಸ್ತಿ ಬದನೆಕಾಯಿಗಳನ್ನ ತೊಗೊಂಡಿದ್ದೀವಿ. ನೀವು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ, ಗ್ರೇವಿ ಕೂಡ ಅಷ್ಟೇ ನಾನು ಹೇಳಿರೋದ್ರಲ್ಲಿ ಅರ್ಧ ಮಾಡ್ಕೊಳ್ಳಿ, ಮತ್ತು ಬದನೆಕಾಯಿಗಳು ಅಷ್ಟೇ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಹಾಕಿ ನಾರ್ಮಲಾಗಿ ನಮ್ಮ ಡಿಶಸ್ಗೆ ನಾವು ಸಾಸಿವೆ ಕರಿಬೇವು ಇರಲೇಬೇಕಾಗುತ್ತೆ. ಸಾಸಿವೆ ಕರಿಬೇವು 1-2 ಈರುಳ್ಳಿ ಸಾಕು ಒಗ್ಗರಣೆಗೆ, ತುಂಬ ಈರುಳ್ಳಿ ಅವಶ್ಯಕತೆ ಇಲ್ಲ. ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲವನ್ನು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ತುಂಬಿಸಿಟ್ಕೊಂಡಿರ್ತೀವಲ್ವಾ ಬದನೆಕಾಯಿಗಳು, ಅದನ್ನು ಏನು ಮಾಡಬೇಕಾಗುತ್ತೆ ಅಂತಂದರೆ ಅದರಲ್ಲಿ ಸುತ್ತಲೂ ಜೋಡಿಸ್ಕೊಂಡು ಬರಬೇಕು, ನೀಟಾಗಿ ಜೋಡಿಸ್ಬೇಕು ಪಾತ್ರೆಯಲ್ಲಿ, ಆವಾಗ ಚೆನ್ನಾಗಿರುತ್ತೆ. ಮತ್ತು ಒಗ್ಗರಣೆಗೂ ಅಷ್ಟೇ ನೀವು ಆದಷ್ಟು ಇಂಗುವನ್ನು ಆ್ಯಡ್ ಮಾಡಿ. ಯಾಕೆ ಅಂತಂದರೆ ಇಂಗು ಸ್ಮೆಲ್ಲು ತುಂಬ ಚೆನ್ನಾಗಿ ಕೊಡುತ್ತೆ, ಆಗ ನಮ್ಮ ಅಡುಗೆಗಳ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ, ಮತ್ತು ಆರೋಗ್ಯಕ್ಕೂ ಅಷ್ಟೇ ಇಂಗು ತುಂಬ ಒಳ್ಳೆಯದು. ನೋಡಿ, ಈಗ ಇಷ್ಟು ಫ್ರೈ ಆದ ನಂತರ ತುಂಬಿಸ್ಕೊಂಡಿರ್ತಕ್ಕಂತಹ ಬದನೆಕಾಯಿಗಳನ್ನು ಪಾತ್ರೆಯಲ್ಲಿ ಜೋಡಿಸಿದ್ದೀನಿ ನಾನು. ಪಾತ್ರೆಯಲ್ಲಿ ಈ ರೀತಿ ಜೋಡಿಸಿದ್ದಾದ್ಮೇಲೆ ಸ್ವಲ್ಪ ಬೆಂದ ನಂತರ ಮತ್ತೆ ಅದನ್ನು ತಿರುಗಿಸ್ಬೇಕು ಉಲ್ಟಾ. ಏಕೆ ಅಂತಂದರೆ ಎರಡೂ ಕಡೆನೂ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನಾವು ಸಪ್ರೇಟ್ ಎಣ್ಣೆಯಲ್ಲಿ ಬಾಚಿ ಮಾಡಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಉಲ್ಟಾ ಮಾಡಿ ಆ ಮಿಕ್ಕಿರ್ತಕ್ಕಂತಹ ಗ್ರೇವಿಯನ್ನು ಅದರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ, ನೋಡ್ಕೊಂಡು ನೀರು ಹಾಕ್ತಾಯಿರಿ. ಅದು ಸ್ವಲ್ಪ ನೀಟಾಗಿ ಬದನೆಕಾಯಿ ಫ್ರೈ ಆದಮೇಲೆ ಜಿಡ್ಡೆಲ್ಲ ಏನಾಗುತ್ತೆ ಈ ರೀತಿ ಬಿಟ್ಕೊಳ್ಳುತ್ತೆ. ಈ ರೀತಿ ಜಿಡ್ಡು ಬಿಟ್ಕೊಂಡಾಗ ಮತ್ತೆ ನಾವು ತಿರುಗಿಸ್ಕೊಡ್ತಾ ಇರ್ಬೋದು, ಏನೂ ಆಗೋದಿಲ್ಲ, ಗ್ರೇವಿ ಎಲ್ಲ ಇರುತ್ತಲ್ವ ಅದು ಹಾಗೆ ಹಿಡಿಯುತ್ತೆ. ನಾನು ಗ್ರೇವಿಗೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕ್ಕೊಂಡಿದ್ದೆ, ನೀವು ಅಷ್ಟೇ ಗ್ರೇವಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆನಂತರ ಇದಕ್ಕೂ ಅಷ್ಟೇ ಹಿಂಗೆ ಹಾಕ್ತೀವಲ್ಲ, ಆಮೇಲೆ ಸ್ವಲ್ಪ ಇನ್ನೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ರುಚಿ ಆಗಿರ್ತಕ್ಕಂಥ ಎಣ್ಣೆ ಬದನೆಕಾಯಿ ಚಪಾತಿ ಜೊತೆಯಲ್ಲಿ ಸವಿಯೋದಕ್ಕೆ ಸಿದ್ಧ ಆಗಿದೆ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಸೇಮ್ ಗಣೇಶ್ ರಾವ್ ಸರ್ ಅವರ ರೆಸಿಪಿ ಇದು. ಚಪಾತಿ ಜೊತೆಯಲ್ಲಿ ಬಿಸಿ ಬಿಸಿ ರುಚಿಯಾದ ಎಣ್ಣೆ ಬದನೆಕಾಯಿ ಸಿದ್ಧ ಆಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ. ಇದನ್ನು ಜೋಳದ ರೊಟ್ಟಿ ಜೊತೆಯಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಜೋಳದ ರೊಟ್ಟಿ ತುಂಬ ಸಲ ಟ್ರೈ ಮಾಡಿದೆ, ಬಟ್ ನನಗೆ ಅದು ಅಷ್ಟೊಂದು ಸರಿಯಾಗಿ ಬರಲಿಲ್ಲ ಅಂತ ಫೀಲ್ ಆಯಿತು. ಆದ್ರೂ ನಾವು ಅಕ್ಕಿ ರೊಟ್ಟಿ ಮಾಡ್ಕೋತೀವಿ, ಇದಕ್ಕೆ ಚಪಾತಿ ಮಾಡ್ಕೋತೀವಿ, ಮತ್ತು ಅಂದ್ರೋಳಿಗೆ ಅಂತ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನಾನು ಅಂದ್ರೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆದರೆ ನೀವು ಕೂಡ ಜೋಳದ ರೊಟ್ಟಿ ಟ್ರೈ ಮಾಡಿ, ಏನಾದ್ರು ಚೆನ್ನಾಗಿ ಬಂತಂದರೆ ನನಗೆ ತಿಳಿಸಿ ರೆಸಿಪಿ ಹೇಗೆ ಅಂತ. ಥ್ಯಾಂಕ್ ಯು ವಿಡಿಯೋನ ವೀಕ್ಷಿಸಿದ್ದಕ್ಕೆ. ಹೀಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸದಾ ಇರಲಿ. ಥ್ಯಾಂಕ್ ಯು.